ಈಗ ನಿರ್ದೇಶಕರು ಕೇಳ್ತೀನಿ, ಲವ ಅವರೇ, ಯಾವುದೇ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತೀವಿ, ಒಂದು ಕಥೆಯ ಎಳೆಯನ್ನು ಇಟ್ಕೊಂಡು ಅಂತಂದಾಗ ಸತ್ಯ ಘಟನೆಗಳನ್ನು ಇಟ್ಕೊಂಡು ಮಾಡುವಂಥದ್ದು ತಪ್ಪೇನೂ ಅಲ್ಲ. ಅಂಥ ಸಿನಿಮಾಗಳು ಸಾಕಷ್ಟು ಬಂದಿದೆ. ಆದರೆ ಕೋರ್ಟ್ ಕಟಕಟೆ ಹತ್ತಿರುವಂಥ ಒಂದು ಪ್ರಕರಣ ಮತ್ತು ಅದರಲ್ಲಿ ಇನ್ನೂ ಸತ್ಯಾಸತ್ಯತೆಗಳು ಹೊರಬಿದ್ದಿಲ್ಲ, ಯಾರು ನಿರ್ದೋಷಿ ಯಾರು ತಪ್ಪಿತಸ್ಥ ಅನ್ನುವಂಥದ್ದು ಇನ್ನಷ್ಟೇ ಹೊರಬೀಳಬೇಕಾಗಿದೆ. ಹೀಗಿರುವಾಗ ಅಂಥದ್ದೇ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ವಿಜಯಲಕ್ಷ್ಮಿ ಅವರು ಇದೇ ಕಾರಣಕ್ಕೆ ಅವರು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಸೊ ಇದಕ್ಕೆ ತಮ್ಮ ರಿಯಾಕ್ಷನ್ ಏನು? ಟೀಸರ್ ನೋಡಿದಾಗ ಸ್ವಲ್ಪ ಆ ಎಳೆ ಏನಾದರೂ ಇದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡುತ್ತೆ. ಸರ್, ಎಸ್ಪೆಷಲಿ ವಿಜಯಲಕ್ಷ್ಮಿ ಮೇಡಮ್ ಜೊತೆ ದರ್ಶನ್ ಸಾರನ್ನು ಕೇಸ್ ಹಾಕಿದ್ದಾರೆ, ಇಬ್ಬರು ಸೇರಿ ಹಾಕಿರೋಂಥದ್ದು ಬಾಸ್ಟ್ ಫಿಲಮ್ ಮೇಲೆ. ಸೊ ಸಿವಿಲ್ ಕೋರ್ಟಲ್ಲಿ ಹಾಕಿದ್ರು, ಎಕ್ಸ್ಪೋರ್ಟೇ ಇಂಜೆಕ್ಷನ್ ತೊಗೊಂಡಿದ್ರು. ಅದನ್ನು ವೆಕೇಟ್ ಮಾಡೋದಕ್ಕೆ ನಾವು ನಮ್ಮ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ವಕೀಲ ಅಧ್ಯಕ್ಷರು ಮತ್ತು ಸೀನಿಯರ್ ಕೌನ್ಸಿಲ್ ಆದ ವಿವೇಕ್ ರೆಡ್ಡಿ ಸರ್ನ ನೇಮಕ ಮಾಡಿದ್ದು. ಸೊ ಅವರು ವೆಕೇಟ್ ಆಯಿತು. ನಂತರ ಈ ವೆಕೇಟ್ ಏನಾಯಿತು, ಸ್ಟೇ ಅಪ್ಲಿಕೇಶನ್, ಅದ್ರ ಮೇಲೆ ಅವರು ಅಪೀಲ್ ಹೋಗಿದ್ದಾರೆ, MFA ಫೈಲ್ ಮಾಡಿದ್ದಾರೆ. ಸೊ 16ನೇ ತಾರೀಕೇನೋ ಫೈಲ್ ಮಾಡಿದರು, ಮೊನ್ನೆ ಇತ್ತು, ಇವತ್ತು ಹಾಕ್ಕೊಂಡಿದ್ರು. ಪುನಃ ಇವತ್ತಿಂದ 23ಗೆ ಹೋಗಿದೆ ದಿಸ್ ಮಂತ್. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನನ್ನ ಕಾಲ್ಪನಿಕ ಕತೆ. ಇದು ನಾನು ಡೇ 1ಇಂದನೂ ಹೇಳ್ಕೊಬೋದು. ಏನಿದೆ ಸರ್ ಕಾಲ್ಪನಿಕ ಕತೆ ಅಂತಂದರೆ ಇದರಲ್ಲಿ ಏನಿದೆ ಅಂಥದ್ದು ಅಂತ? ಏನಿದೆ ಅಲ್ಲ, ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ ಸರ್ ಇದು. ಈ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ನಲ್ಲಿ ಒಬ್ಬ ಕೊಲೆಗಾರ ಯಾವ ರೀತಿ ತಪ್ಪಿಸ್ಕೊತಾನೆ, ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಟ್ ಮಾಡೋ ಅಂಥ ಸಿನಿಮಾ. ಈ ಏನು ರೇಣುಕಾಂತ್ ಸ್ವಾಮಿ ಇಶ್ಯೂಸ್ ಇದೆ ಅದಕ್ಕೂ ಇದಕ್ಕೂ ಒಂದೇ ಒಂದು ಸಿಂಗಲ್ ಪೈಯಷ್ಟು ಸಂಬಂಧ ಇಲ್ಲ. ಏನು ಮಾಡ್ತಾರೆ, ಇದನ್ನು ನೋಡ್ತಾರೆ, ಇಮ್ಯಾಜಿನರಿ ಮಾಡ್ಕೊತಾರೆ, ಇರ್ಬೋದು ಅಂತ. ನನಗೂ ಕ್ಯೂರಿಯಾಸಿಟಿ ಆಗಿತ್ತು, ನಾನು ಅದನ್ನು ಸ್ಟಡಿ ಮಾಡಿರಲಿಲ್ಲ ಈ ಘಟನೆನ. ಕೊನೆಗೆ ಕಷ್ಟಪಟ್ಟು ಎಲ್ಲೆಲ್ಲೋ ಫೈಲ್ಗಳೆಲ್ಲ ತರಿಸಿ ಎಲ್ಲ ನೋಡಿದೆ. ನನ್ನ ಸಿನಿಮಾದಲ್ಲಿ ಏನು ಇವರು ಆರೋಪ ಮಾಡ್ತಾಯಿದ್ದಾರೆ, ಆ ಆರೋಪಗಳು ನಾನು ಅಕ್ಯೂಸ್ಡ್ಗಳು 1ರಿಂದ 17 ಜನ ಇರ್ಬೋದು ಅಂದ್ಕೋತೀನಿ ಅಕ್ಯೂಸ್ಡ್ಗಳು. ಆ ಅಕ್ಯೂಸ್ಗಳು ಸ್ಟೇಟ್ಮೆಂಟ್ ಓದ್ಕೊಂಡೋದ್ರೆ ನಮ್ದಕ್ಕೂ ತಾಳೆನೇ ಆಗೋದಿಲ್ಲ. ಅಲ್ಲ, ಈ ವಿಚಾರನ ಈಗ ವಿಜಯಲಕ್ಷ್ಮಿ ಅವರು ಕೋರ್ಟ್ ಮೆಟ್ಟಿಲೇರ್ತಾರೆ, ಇದು ರಿಲೆವೆಂಟ್ ಆಗಿದೆ, ಎಲ್ಲೋ ಒಂದು ಕಡೆ ತಾಳೆ ಆಗ್ತಾ ಇದೆ ಅನ್ನುವಂಥದ್ದನ್ನೇ ಇಟ್ಕೊಂಡು ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ವಿಜಯಲಕ್ಷ್ಮಿ ಅವ್ರನ್ನ ಈ ಸಂದರ್ಭದಲ್ಲಿ ತಾವು ಭೇಟಿಯಾಗಿ ಈ ಸಿನಿಮಾದ ಕಥೆ ಬಗ್ಗೆ ತಾವೇನಾದರೂ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ಬೋದಿತ್ತಲ್ಲ ಅಂತ ಅವ್ರು ಕೋರ್ಟ್ ಕಟಕಟೆ ಹತ್ತಾರೆ ಅಂತಂದಾಗ. ಇಲ್ಲ, ಅದನ್ನು ನಮ್ಮ ನಿರ್ಮಾಪಕರು ಮತ್ತು ಹೀರೋ ಅವರು ಯಾರೋ ಅವ್ರ ಕಡೆಯಿಂದ ಪ್ರಯತ್ನ ಪಟ್ಟರಂತೆ. ಸೊ ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಅದನ್ನೇ ಅವ್ರ ಹತ್ರ ನಾವು ಕೇಳಬೇಕಾಗುತ್ತೆ ಸರ್. ಈಗ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಮಧ್ಯಂತರ ತಡೆ ಕೂಡ ಕೊಡಲಾಗುತ್ತೆ. ಸೊ ಆ ನಂತರದಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿ ಸಿಟಿ ಸಿವಿಲ್ ಕೋರ್ಟು ಮತ್ತೆ ಮಧ್ಯಂತರ ತಡೆಯನ್ನು ತೆರವುಗೊಳಿಸಿದ್ದು, ಯಾವೆಲ್ಲ ಅಂಶಗಳನ್ನು ಆ ಸಂದರ್ಭದಲ್ಲಿ ಇವರು ಏನು ಈಗ ಹಾಕಿದ್ರು ಕೇಸಲ್ಲಿ, ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ರಲ್ಲಿ ಪ್ಲೈಂಟಿಫ್ ನಂಬರ್ 1 ಮತ್ತು ಪ್ಲೈಂಟಿಫ್ ನಂಬರ್ 2 ಅಂತ ಹಾಕಿರ್ತಾರೆ. ಸೊ ಹಾಕಿದ ಮೇಲೆ ಇವರು ಏನು ಹೇಳ್ತಾರೆ ಅಂದರೆ, OS 2151/2026 ಒಂದು ಹಿಂದೆ ನಡೆದಂಥ ಘಟನೆ ಏನು ಸ್ಪೆಷಲ್ CC ಅಂತ ಇರುತ್ತೆ, ಆ CC ಒಂದು ಮರ್ಡರ್ ಕೇಸ್ಗೆ ಇದು ಮ್ಯಾಚ್ ಆಗುತ್ತೆ. ಇದು ಟ್ರಯಲ್ ನಡೀತಾ ಇದೆ, ಮಾಡೋಂಗಿಲ್ಲ, ಸಬ್ ಜುಡಿಸ್ ಆ್ಯಂಡ್ ಪ್ರಿಜುಡಿಸ್ ಆಗುತ್ತೆ. ಜೊತೆಗೆ ಈ ಘಟನೆ ಕೆಲವು ಸನ್ನಿವೇಶಗಳು ಯಾರು ಪ್ಲೈಂಟಿಫ್ ನಂಬರ್ 1 ಇರ್ತಾರೆ ಅವ್ರಿಗೆ ಏನು ಹೇಳ್ತಾರೆ ಕಂಪೇರ್ ಆಗುತ್ತೆ, ಹೋಲಿಕೆ ಆಗುತ್ತೆ. ಮತ್ತು ಬಾಸ್ ಅನ್ನೋದನ್ನು ಜನ ಪ್ರೀತಿಯಿಂದ ನಮ್ಮ ಕರೀತಾರೆ ಅಂತ ಹಾಕಿದರು. ಅದಕ್ಕೆ ಅವರು ಕೋರ್ಟ್ ಅವ್ರು ಏನು ಮಾಡಿ ಫಸ್ಟ್ ಅವರು ಫೈಲಿಂಗ್ ಮಾಡಿದಾಗ ಎಕ್ಸ್ಪೋರ್ಟಿಗೆ ಇಂಜೆಕ್ಷನ್ ಕೊಡ್ತಾರೆ. ನಮ್ಗೆ ನೋಟಿಸ್ ಅವರು ಅದಾದಮೇಲೆ ನಾವು ವಿತಿನ್ 10 ಡೇಸ್ ಒಳಗಡೆ ಅದನ್ನೆಲ್ಲ ಅಬ್ಜೆಕ್ಷನ್ ಹಾಕಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಕೋರ್ಟ್ ವೆಕೇಷನ್ ಇರುತ್ತೆ, ಆರ್ಡ್ರಸ್ ಇರುತ್ತೆ. ನಂತರ ವೆಕೇಷನ್ ಇರೋದ್ರಿಂದ 1 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ. 2ನೇ ತಾರೀಕು 26 ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡಿ ಸ್ಟೇ ವೆಕೇಟ್ ಮಾಡ್ತಾರೆ. ನಮ್ಮ ಸಿವಿಲ್ ಕೋರ್ಟ್ ಏನು ತೊಗೊಂಡಿದೆ ಅಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಒಂದು ಟೀಸರ್ನ ನೋಡಿಬಿಟ್ಟು ನೀವು ಕಂಪೇರ್ ಮಾಡೋಕ್ಕಾಗೋದಿಲ್ಲ.
ಸೊ ಸುಪ್ರೀಂ ಕೋರ್ಟ್ ಹಲವು ಸೈಟೇಷನ್ಗಳನ್ನ ನಾವು ಉಲ್ಲೇಖ ಮಾಡಿರ್ತೇವೆ. ಒಂದು ಕೋರ್ಟ್ ಡಿಸೈಡ್ ಮಾಡೋದು ನಮ್ಮ ಮುಂದೆ ಇರೋ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬೇರೆ ಈ ಸಿನಿಮಾ ನೋಡ್ಕೊಂಡು ನಾವು ಮಾಡೋದಿಲ್ಲ ಅಂತ ಹೇಳಿ ಆ ಫ್ಯಾಕ್ಟ್ ಮೇಲೆ ಸೊ ಅವ್ರಿಗೇನು ಸ್ಟೇ ಕೊಟ್ಟಿದ್ರು ಟೆಂಪ್ರವರಿ ಇಂಜೆಕ್ಷನ್ ಅದನ್ನು ವೆಕೇಟ್ ಮಾಡ್ತಾರೆ ಸರ್. ಓಕೆ.